ಸರಾಗಿರ ಹಾಕೋ ಮಾಲಿ ಇದು ತಂದಿಟ್ಟೈತನಲ್ಲ ಮಾಲಿಗಿಲಿ ಎಲ್ಲ ಹಾಕುವ ಇವತ್ತು ಇದೈತಿ ನಿಮ್ದು ಹಾಂ ಅದನ್ನ ನಾವು ಹೇಳ್ಬೇಕು ಮತ್ತು ಚಂದಾಗ ರೆಡಿ ಆಗ್ಬೇಕಂತ ಹೇಳಿ ಅದಕ್ಕೆ ಸೀರೆ ಉಟ್ಕೊಳಕ್ಕೆ ಸೀರೆ ತೊಗೊಂಬಂದು ಕೊಟ್ನಿ ಹಾಂ ಚಂದ ಕಾಣಕತ್ತಿ ತಯಾರಾಗಿಬಿಡು. ನಾನು ಸೀರೆ ಉಟ್ಕೊಳ್ದಲ್ಲ ಮತ್ತಿನ್ನು ತಯಾರು ಬೇರೆ ಆಗಬೇಕು. ಏನು ಮಾಡ್ತೀರಿ ಅತ್ತಿ ಈಗ? ಅಯ್ಯೋ ಹುಡುಗಿ, ಅಲ್ಲ ನೀನು ಕಾಲೇಜ್ ಮುಗಿಸಿದಿ, ನಿನಗೂ ಎಲ್ಲ ಗೊತ್ತಿರ್ಬೇಕಲ್ಲ, ಗೊತ್ತಿಲ್ಲದ ಹೆಂಗೆ? ಅಲ್ಲ ಈಗೆಲ್ಲ ಇದು ಏನೋ ಕಲಿತಾರಲ್ಲ ಸೈನ್ಸ್ ಗೇನ್ಸ್ ಅಂತೇಳಿ ಅಂಥದ್ದೆಲ್ಲ ಮಾಡೋರಿಗೆ ಇದು ಕಾಲೇಜ್ ಕಲಿಯೋರಿಗೆ ಈಗೆಲ್ಲ ಇದು ನೀನು ಏನೋ ನರ್ಸಿಂಗ್ ಮಾಡತ್ತಿದ್ಯಲ್ಲ ಇಷ್ಟು ಗೊತ್ತಿಲ್ಲ ಅಂದ್ರೆ ಹೆಂಗೆ? ಅಲ್ಲ ಏನು ಮಾಡಬೇಕು ಅದೆಲ್ಲ ಹೆಂಗೆ ಗೊತ್ತಿರ್ತೈತಿ? ನರ್ಸಿಂಗ್ ಮಾಡಿದ್ರೆ ಅದೆಲ್ಲ ಏನು ಹೇಳ್ಕೊಡ್ತಾರಣ್ಣ, ಅದರಲ್ಲಿ ಎಲ್ಲ ಕ್ಲಾಸ್ಗಳು ಹೇಳ್ಕೊಡ್ತಾರೆ. ನೀವು ನೋಡಿದ್ರೆ ಏನೇನು ಹೇಳ್ತಾ ಇದ್ದೀರಾ ಅತ್ತೆ, ನನಗೆ ಯಾಕೋ ಭಯ ಆಗತೈತಿ. ಅಂಕಿತಾ ನೀನೇನು ಭಯ ಪಟ್ಕೋಬೇಡ, ನಾನು ಹಿಂಗೆಲ್ಲ ಹೇಳ್ತೀನಿ, ನೀನು ಇಲ್ಬಾ. ಹೌದಾ ಅಕ್ಕ, ಸರಿ ಬರ್ತೀನಿ ಸಂದ್ರಿ ಅಕ್ಕ. ಬಂದು ನೋಡು, ಆಕೆಲ್ಲ ಹೇಳ್ಕೊಡ್ತಾಳು, ಆಕೆಗೆಲ್ಲ ಎಕ್ಸ್ಪೀರಿಯನ್ಸ್, ಅದೇನು ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ರೆಸ್ ಏನೋ ಅಂತಾರಲ್ಲ, ಅದೇನೋ ಎಕ್ಸ್ಪ್ರೆಸ್ಸನ ಆಗೈತಂತ ಆಕೆಗೆ. ಆಕೆ ಹೇಳ್ಕೊಡ್ತಾಳು ಎಕ್ಸ್ಪ್ರೆಸ್ನ. ಹೋಗು. ಯಾಕೆ ನೀನು ಒಳಗೆ ನಗತ್ತಿದಿ? ಏನಾಯ್ತು? ಏನು ನನಗೆ ಅನ್ನಕ್ಕೆ ಬರವಲ್ತಂತೆ ನಗತ್ತೇನ? ಮತ್ತು ಅದಕ್ಕೆ ಏನಂತಾರೆ ನೀನು ಅದು ಹೇಳೋದು? ಅತ್ತಿ ಅದು ಎಕ್ಸ್ಪೀರಿಯನ್ಸ್ ಅಲ್ಲ. ಓ ಎಕ್ಸ್ಪೀರಿಯನ್ಸಾ? ಎಕ್ಸ್ಪೆನ್ಸ್ ಅಲ್ಲ? ಅಯ್ಯೋ ಕರ್ಮ, ಅಲ್ಲ ಅತ್ತಿ ಎಕ್ಸ್ಪೀರಿಯನ್ಸೋ ನಮಗೆ ಅನ್ನಕ್ಕೆ ಬರಂಗಿಲ್ಲ, ನಾವು ಸಾಲಿ ಜಾಸ್ತಿ ಎಲ್ಲ ಕಲ್ತಿಲ್ಲ ನಿಮ್ಮಂಗೆ, ನೀವೆಲ್ಲ ಸಾಲಿ ಕಲ್ತಾರೆ ಮತ್ತು ಅಂತೀರಿ ನಮ್ಗೆ ಅನ್ನಕ್ಕೆ ಬರಬೇಕಲ್ಲ. ಸರಿ ಎಕ್ಸ್ಪೆನ್ಸೋ ಯಾವುದೋ ಒಂದು ಆಕೆಗೆಲ್ಲ ಗೊತ್ತೈತಿ, ಹೇಳ್ಕೊಡ್ತಾಳು. ಹೋಗಿ, ನನಗೂ ಹೇಳಕ್ಕೆ ಮುಜುಗರ ಆಕತ್ತಂತಾರ. ಸರಿ ಅತ್ತಿ ಆಯಿತು. ಅಯ್ಯೋ ತಾಯಿ ನಗ್ತಿ ಯಾಕೆ? ಸುಂದ್ರಿ ಬಾಯಿಲೆ. ಅಂಕಿತಾ ಅದು ಇವತ್ತು ನಿಮ್ಮದು ಫಸ್ಟ್ ನೈಟು, ಸೊ ಅದನ್ನು ನಿಮ್ಮ ಅತ್ತೆಗೆ ಹೇಳೋಕ್ಕೆ ನಾಚಿಕೆ ಅಂತೆ, ಅರ್ಥ ಆಯ್ತಾ? ಓ ಹೌದಾ? ಅಲ್ಲಗ ಮದುವೆ ಆದ ತಕ್ಷಣ ಇಟ್ಟೇ ಬಿಡ್ತಾರ? ಅಯ್ಯೋ ಮತ್ತೆ ನನ್ನ ಜೊತೆ ಯಾರು ಬಂದೇ ಇಲ್ಲ. ಅಮ್ಮ ಅದು ಬರಬಾರ್ದಾ? ನನಗೆ ಯಾಕೋ ಇಲ್ಲಿ ಭಯ ಆಗ್ತಾಯಿದೆ, ನಾನು ಯಾರಿಗೆ ಹೇಳಬೇಕು? ಅಯ್ಯೋ ಭಯ ಯಾಕ ನೀನು ಹುಚ್ಚಿ, ಇದಕ್ಕೆಲ್ಲ ಭಯ ಪಟ್ಕೊಂಡ್ರೆ ಹೆಂಗೆ? ಹಾಂ ನೋಡು, ಭಯಗೆ ಎಲ್ಲ ಪಟ್ಕೊಳ್ಳೋಂಥದ್ದು ಏನಿಲ್ಲ, ಏನಾಗಂಗಿಲ್ಲ ತಗೋ. ಅಯ್ಯೋ ಅತ್ತೆ ಅದಕ್ಕಲ್ಲ, ನನಗೆ ಯಾಕೋ ಈ ಮನ್ಯಾಗಿರೋದಕ್ಕೆ ಒಬ್ಬಾಕಿಗೆ ಒಂಥರ ಆಗತೈತಿ, ಇಲ್ಲಿ ಯಾರೂ ಇಲ್ಲ ನನ್ನವರು ಅಂತ ಅನ್ಸಾತಿ, ಅದಕ್ಕಾಗೆ ಹೇಳಿದ್ನಿ. ನೀವೆಲ್ಲ ನಿಮ್ಮ ಕೆಲಸ ಮಾಡ್ಕೊತ ಬ್ಯುಸಿ ಆಗಿಬಿಟ್ಟರಿ, ಆದರೆ ನನ್ನ ಜೊತೆ ಮಾತಾಡೋದಕ್ಕೆ ಯಾರೂ ಇಲ್ಲ, ಹಾಗಾಗಿ ನನಗೆ ಒಂಥರ ಈ ಮನ್ಯಾಗ ಬೇಜಾರಾಗತ್ತಿತ್ತು. ನನ್ನವರು ಯಾರ ಹಿಂಗೆ ಮಮ್ಮಿ ಅದು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಅಷ್ಟೇ ಅತ್ತೆ. ಅಯ್ಯೋ ಮತ್ತು ಅಲ್ಲ ನನ್ನ ಮಗಳು ಒಬ್ಬಾಕಿನದಾಳಲ್ಲ, ಹಾಂ ಆಕಿಗೇನು ಯಾರು ಹೋಗ್ಯಾರೇನು ಮನ್ಯಾಗ? ಯಾರೂ ಇಲ್ಲ, ಮತ್ತು ಪಾಪ ಆಕಿನ ಒಬ್ಬಾಕಿದಾಳ ಇಲ್ಲ? ಹಾಂ ನೀನು ಹಂಗೆ ಇರ್ಬೇಕು ಮತ್ತಿನ ಇಲ್ಲೇ ಇರಬೇಕಾದದ್ದೇನು? ಹಾಂ ಅಲ್ಲ ಅಂಕಿತಾ, ನಾನು ಇರಬೇಕಾದ್ರೆ ನಿನಗೆ ಬೇರೆದವ್ರು ಯಾಕೆ ಬೇಕು? ಬಾ, ನಾನು ನಿನ್ನ ಜೊತೆ ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ತೀನಿ. ಅಯ್ಯೋ ಯಪ್ಪ, ನೀನು ಹೋಗಿ ತಯಾರಾಗ, ಆಕಿನೂ ತಯಾರಾಗ್ತಾಳ ಏನು? ನಿನಗೆ ಹೆಂಗೆ ಹೇಳ್ಬೇಕು? ಹೋಗು ಶನೇದಿ. ಅಯ್ಯೋ ಅಮ್ಮ, ಯಾಕೆ ಹಿಂಗೆ ಅಂತಿದ್ದಿ? ನೀವಿನ್ನೂ ಫಂಕ್ಷನ್ ಮಾಡೋದು ನೈಟ್ ಅಲ್ಲ, ಇವಾಗ ನಾವು ಅಲ್ಲಿವರೆಗೂ ಮಾತಾಡ್ಕೊತ ಕುಂದಿರ್ತೀವಿ. ಇವಾಗ ಇನ್ನೂ ಸಾಯಂಕಾಲ ಆಗೈತಿ, ಇವಾಗ ರೆಡಿಯಾಗಿ ಏನು ಮಾಡೋದು? ನಿಂಗೆ ಹೇಳಿದ್ರೆ ಆತಾಗಂಗಿಲ್ಲ, ನೀನು ಹೋಗಿ ಸುಮ್ಮನೆ, ನಾಳೆ ಇದು ಮಾತಾಡೋದಿದ್ದೇ ಇರ್ತೈತಿ. ಅಯ್ಯೋ ಅಮ್ಮ, ಛೇ. ನೋಡಿ ಸುಂದ್ರಿ, ಮನ್ಯಾಗ ಕೆಲಸ ಎಲ್ಲ ತುಂಬೈತಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತಾನೆ, ಸ್ವಲ್ಪ ಅಡುಗೆ ಮಾಡ ರಾತ್ರಿ ಊಟಕ್ಕೆ, ಹಿಂಗೆ ಹೋಗಿ ಹಂಗೆ ಬರ್ತಾನೆ, ಒಂದಿಟ್ಟು ಹೂಗಿ ಹಣ್ಣಿಗಿನ ತರಕ್ಕೆ ಹೋಗ್ತಾನೆ, ಎಲ್ಲನೂ ಜಲ್ದಿ ಮಾಡಿ ನೋಡು, ಮತ್ತು ಬಂದು ನನಗೂ ಮಾಡೋಕ್ಕಾಗಿಲ್ಲ, ತಿನ್ನೋದು ಎಲ್ಲರೂ ಮಾಡೋದು ಒಬ್ಬಾಕೆ ಅಂದ್ರೆ ಆಗಂಗಿಲ್ಲ ಏನು? ಸರಿ ಚಿಕ್ಕಮ್ಮ ಆಯಿತು. ಎಷ್ಟು ಸೊಪ್ಪಿನಿಂದ ಮಾತಾಡ್ತಿದ್ದಿ ನೋಡೋದು. ಸರಿ ಚಿಕ್ಕಮ್ಮ ಆಯಿತು ಅಂತೇಳಿ ನಗು ಮಾರಿದ ಹೆಣ್ಣ ಅಲ್ಲಿದೆ. ಸರಿ ನೀವು ಹೋಗಿ ಬನ್ನಿ, ನಾನು ಅಷ್ಟರಲ್ಲಿ ಅನ್ನ ಬೇಳೆ ಸಾಂಬಾರು ಮಾಡಿರ್ತಾನೆ, ಬೇರೆ ಏನು ನನಗೆ ಮಾಡೋಕ್ಕಾಗಿಲ್ಲ, ಬೇರೆ ಏನು ಎಕ್ಸೆಪ್ಟ್ ಮಾಡಬೇಡಿ ಸರಿನಾ? ಏನು ಇಂಗ್ಲೀಷು ಭಾರಿ ಬರಾಕತ್ತ ಬಿಡು ಬಾಯಾಗ. ದೊಡ್ಡ ಮನೆಗೆ ಹೋಗಿ ದೊಡ್ಡ ಸಾಲಿ ಕಳ್ಸಿರಂತೇಳಿ ಕೆಲ್ಸಕ್ಕೆ ಹೋಗ್ತಾನಂತೆ ನನ್ನ ಮುಂದೆ ಸುಳ್ಳು ಹೇಳಿ ದೊಡ್ಡ ಸಾಲಿಗೆ ಸೇರ್ಕೊಂಡು ನನ್ನ ಮಕ್ಕಳಿಗಿಂತ ಇಂಗ್ಲೀಷ್ ಮಾತಾಡೋಕೆ ಚಲೋ ಆಗಿದ್ದಿ. ನನಗೆ ಬರ್ತಾಳೆ ಟಿಸು ಪುಸ್ಸು ಅಂತೇಳಿ, ನನಗೆ ಬರಂಗಿಲ್ಲ ಅಂತ ನಾಟಕ ಮಾಡ್ತೇನೆ ಇಂಗ್ಲೀಷ್ದಾಗ? ಇಂಗ್ಲೀಷ್ದಾಗ ನಾಟಕ ಮಾಡ್ತೇನೆ? ಏನು ನನ್ನ ಬೈತಿದ್ದೆ, ಏನು ಹೊಗಳ್ತಿದ್ದೆ, ಏನು ಒಂದು ಗೊತ್ತಾಗಂಗಿಲ್ಲ ಅಂತೇಳಿ? ಅಯ್ಯೋ ಅತ್ತಿ, ಅಕ್ಕ ಹಂಗೆ ಅಲ್ಲಿಲ್ಲ ನಿಮಗೆ. ಅಯ್ಯೋ ನಾನು ಮಾಡ್ತೇನೆ ರೀ, ನೀವು ಹೋಗಿ ಬರ್ರಿ, ನೀವು ಯಾಕೆ ಅಷ್ಟು ಯೋಚನೆ ಮಾಡ್ತೀರಿ ಅಂತ ಸಂದಿರೋದು. ಹೋಗಿ ಬರ್ರಿ ಅತ್ತಿ. ಅಯ್ಯೋ ಹೌದಲ್ವಾ, ಸರಿ ಹೋಗಿ ಬರ್ತೇನೆ ನಾನು. ಅಲ್ಲ ಸುಂದ್ರಿ ಅಕ್ಕ, ನೀನಷ್ಟು ಚಲೋ ಮಾತಾಡಿದ್ರು ನೀನು ಚಿಕ್ಕಮ್ಮ ಯಾಕೆ ನಿನ್ನ ಮೇಲೆ ಹಂಗೆ ಗುರು ಅಂತಾರೆ? ಅಯ್ಯೋ ಅಂಕಿತಾ, ನಿಂಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲ, ಅವ್ರು ಇರೋದ ಹಂಗೆ, ನೀನು ಅವ್ರ ಜೊತೆ ಚೆನ್ನಾಗಿರು ಅಷ್ಟೇ ಸಾಕು ನನಗೆ. ಹೌದು, ಇದೇ ಸಾರಿನಾ? ಮತ್ತೇನಾದರೂ ಚೇಂಜ್ ಮಾಡಬೇಕಾ? ಏನಂದ್ರು ಅತ್ತಿ, ಇದೇ ಇರ್ಲಂದ್ಲ ಅಥವಾ ಬೇರೆ ಉಟ್ಕೊಂತ ಹೇಳಿದ್ಲ? ಇದರಾಗ ಭಾಳ ಚಂದ ಕಾಣತಿ, ಸೇಮ್ ನೀವು ಅವು ನಂಗೆ ನೋಡ್ದಂಗೆ ಆಯ್ತು. ಒಂದಿಟ್ಟು ಸರ ಮತ್ತು ಮಾಲಿ ಹಾಕು ಅಂತ ಅಂದ್ಲು, ಅಲ್ಲೆಲ್ಲೋ ಐತಂತ ಅಂದ್ಲು, ಮತ್ತು ಎಲ್ಲೈತೆ ಏನೋ. ಅಯ್ಯೋ ನೀ ಏನು ಯೋಚನೆ ಮಾಡ್ಬಿಡ್ತಾರೆ, ನಾನು ತೊಗೊಂಡು ಬರ್ತೇನೆ, ಅಡುಗೆ ಮನೆಗೆ ಏನಾರು ಐತಂದನ?
ಹಾಂ ಅಡುಗೆ ಮನ್ಯಾಗ ನೋಡಿ ಅಲ್ಲೇ ಐತಂತ ಹೇಳಿದ್ಲಕ್ಕ. ಸರಿ ಸರಿ ನಾನು ತೊಗೊಂಡು ಬರ್ತೇನೆ, ನೀನು ಇಲ್ಲೇ ಕುಂದ್ರಬೇಕಿದ್ರೆ ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೇನೆ. ಹ್ಞೂ ಸರಿ ಅಕ್ಕ. ನಂಗೆ ಬಳಿ ಎಲ್ಲ ಬೇಡಕ್ಕ, ನಂಗೆ ಬಳಿ ಎಲ್ಲ ಇಷ್ಟ ಇಲ್ಲ. ಮದುವೆ ಹಾಕೊಂಡಿದ್ದನ್ನ ಬಿಚ್ಚಿಟ್ಟಿ ನಾನು. ಅಯ್ಯೋ ಹುಚ್ಚಿ, ಮದುವೆಗಿನ ಬಳಿ ಹಂಗೆ ಇವತ್ತು ತೆಗಿಬಾರ್ದು, ನಾಳೆ ಬೇಕಿದ್ರೆ ತೆಗಿ, ಎರಡಾದರೂ ಹಾಕೋಬೇಕು ಕೈಯಾಗ. ಹಾಂ ತೊಗೊಂಡು ಬರ್ತೀನಿ ತಡಿ, ನಾನು ಇಲ್ಲೇ ಕುಂದ್ರು. ಅಯ್ಯೋ ಹೌದಾ, ಸರಿ ಆಯಿತು. ಅಯ್ಯೋ ಇವನ್ನೆಲ್ಲ ಹಾಕೊಂಡು ತಯಾರಾಗಬೇಕಾ? ಅಲ್ಲ ಇವತ್ತೇ ಇಟ್ಕೊಂಡ್ರು ಹನಿಮೂನ್ಗೆ ಹೋಗಬೇಕು, ಎಂಜಾಯ್ ಆಗಿ ಟ್ರಿಪ್ ಮಾಡಬೇಕು ಅಂತ ನಾನೆಲ್ಲ ಕನಸ್ಕೊಂಡ್ರೆ ಇವರೆಲ್ಲ ಮನೇಲೇ ಮಾಡ್ತಾಯಿದ್ದಾರೆ ಶಾಸ್ತ್ರಗಳನ್ನ. ನಾನು ಅಮೋಘ್ ಆಮೇಲೆ ಅಮ್ಮು ಅಣ್ಣ ಎಲ್ಲರೂ ಸೇರಿ, ಸುಂದ್ರಿ ಬಂದರೆ ಸುಂದ್ರಿ ಕ್ರಿಶ್ ಅಣ್ಣ ಎಲ್ಲರೂ ಸೇರಿ ಊಟಿ ಅಥವಾ ಮಡಿಕೇರಿ ಎಲ್ಲೆಲ್ಲೋ ಹೋಗಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡ್ರೆ ಇವ್ರು ನೋಡಿದ್ರೆ ನಮಗೆ ಮನೇಲೇ ಮಾಡೋಕೆ ನಿಂತಾರೆ. ನನಗಂತೂ ಚೂರು ಇಷ್ಟ ಇಲ್ಲ, ಏನು ಮಾಡೋದು? ಇವರಂತೂ ಹಳ್ಳಿ ಗುಗ್ಗುಗಳು, ಇವಕ್ಕಂತೂ ಏನೂ ಗೊತ್ತಾಗಲ್ಲ. ಓ ಅಂದ್ರೆ ಆ ಬರಲ್ಲ, ಆ ಅಂದ್ರೆ ಬಿ ಬರಂಗಿಲ್ಲ ಅಂತದ್ರಾಗ ನಾನು ಇವ್ರು ಹೇಳಿದಂಗೆ ಇಲ್ಲಿ ಕೇಳ್ಕೊಂಡಿರ್ಬೇಕಾ? ಅಮ್ಮ ಏನು ಹೇಳಿದಾಳ, ನೀನು ಮದುವೆ ಆದ್ಮೇಲೆ ನಿನ್ನ ಗಂಡನ ಜೊತೆ ಫಾರಿನ್ಗೆ ಹೋಗು ಅಂತ ಹೇಳಾಳ. ನಾನು ಅಮ್ಮಗಂಗೆ ಹೇಳಿ ಅವನ್ನ ಕರ್ಕೊಂಡು ಹೋಗ್ತೇನೆ. ಅವು ಬರೋದಿಲ್ಲ ಅಂದ್ರೆ ಅವನ್ನ ಒಪ್ಪಿಸಾದ್ರೆ ನಾನು ಅವನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನನಗೆ ಈ ಮನೆಗೆ ಇರೋಕ್ಕೆಲ್ಲ ಇಷ್ಟ ಇಲ್ಲಪ್ಪ. ನಾನು ಆರಾಮಾಗಿ ನಾನು ನನ್ನ ಗಂಡ ಇಬ್ಬರೇ ಇರಬೇಕು. ಅದು ಬಿಟ್ಟು ಈ ಅತ್ತೆ ಮಾವ ಅನ್ನೋ ಜಂಜಾಟ ನನಗೆಲ್ಲ ಬೇಕಾಗಿಲ್ಲ. ಅಲ್ಲಾದರೆ ನಾವಿಬ್ಬರೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು, ಬೇಡ ಅಂದರೆ ಬಿಡ್ಬೋದು. ಆದರೆ ಇಲ್ಲಿ ಹಾಗಲ್ಲಲ್ಲ, ಎಲ್ಲ ಕೆಲಸನೂ ಮಾಡಬೇಕು, ಇವ್ರಿಗೆ ಅಡುಗೆನೂ ಮಾಡಬೇಕು. ಇವಾಗ ನೋಡು ಮಗಳು ಅಂತ ನೋಡಿದೆ, ಅವ್ರಿಗೆ ಎಷ್ಟು ಅವಾಜ್ ಮಾಡಿ ಹೇಳೋದ್ಲು ಅತ್ತೆ. ಇನ್ನು ನಂಗೆ ಬಿಡ್ತಾರಾ? ನಾನು ಮನೇಲೇ ಒಂದಿನ ಅಡುಗೆ ಮಾಡಿಲ್ಲ, ಅಂಥದ್ರಲ್ಲಿ ಇದೆಲ್ಲ ಕೆಲಸ ಮಾಡಿದ್ರೆ ಸುಮ್ಮನೆ ಅಮ್ಮ ನನ್ನ ಗ್ಲಾಮರ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ನಾನು ಇಲ್ಲಿರಲ್ಲಪ್ಪ. ನಾನಂತೂ ಅಮ್ಮಗನ್ನ ಒಪ್ಪಿಸಿ ಆದರೂ ಕರ್ಕೊಂಡು ಎಲ್ಲಿಗಾದರೂ ಬೇರೆ ಊರಿಗೆ ಹೋಗಿ ಆರಾಮಾಗಿ ಇರ್ತೀನಿ. ಬೆಂಗಳೂರಿಗೆ ಹೋಗ್ಬಿಡ್ತೀನಿ, ಅಲ್ಲೇ ಕೆಲಸ ಸಿಗೋದಂತೂ ಪಕ್ಕ. ಅಲ್ಲಿ ಹೋಗಿ ನಾನು ಅಮ್ಮಗ ಅಲ್ಲೇ ಜಾಬ್ ಮಾಡ್ತೀವಿ. ಅಮ್ಮಗ ನಾನು ಫಸ್ಟ್ ಹೇಳಬೇಕು, ಆಮೇಲೆ ಇದು ಮಕ್ಕಳು ಗಿಕ್ಳು ಅಂತ ಮಾಡ್ಕೊಂಡ್ರಾಯ್ತು. ಇವಾಗ ಪ್ಲ್ಯಾನಿಂಗ್ ಮಾಡೋಣ ಅಂತ ಹೇಳ್ತೀನಿ. ಅವನೇನು ಒಪ್ಕೋತಾನ? ಒಪ್ಕೊಳ್ಳೇಬೇಕು. ಮದುವೆ ಆದಮೇಲೆ ಹೆಂಡತಿ ಹೇಳಿ ಮಾತು ಕೇಳಿದೆ ಮತ್ತೆ ಇನ್ಯಾರು ಮಾತು ಕೇಳೋಕ್ಕಾಗತ್ತೆ? ವಾವ್, ಇವಾಗ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ, ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆಯಾ ಗೊತ್ತಾ? ಒಳ್ಳೆ ಏನಂತಾರೆ, ವಂಡರ್ಫುಲ್, ಬ್ಯೂಟಿಫುಲ್, ಲುಕಿಂಗ್ ಸೋ ಸೂಪರ್. ಅಮೋಘ್ ಅಮೋಘ್ ಒಂದು ನಿಮಿಷ ಬಾಯ್ಲಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಆದರೆ ಅಮೋಘನೇ ಕರ್ತಾ ಇದೆಯಾ? ನಾನು ಹೇಳಿದ್ರಲ್ಲ, ನಿಂಗೆ ಅಮೋಘ್ ಹೇಳಿದ್ರೆ ಗೊತ್ತಾಗ್ತದೆ ನೀನು ಹೆಂಗೆ ಕಾಣತ್ತೆ ಅಂತೇಳಿ. ಬಾಯ್ಲಿ. ಹಾಂ ಬಂದೆ ಸುಂದ್ರಿ ಅಕ್ಕ. ವಾವ್, ಎಷ್ಟು ಸಖತ್ತಾಗಿ ಕಾಣ್ತಾ ಇದ್ದಾಳೆ ನಿಜವಾಗ್ಲೂ. ನೀನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅಂಕಿತಾ, ಯು ಆರ್ ಸೋ ಲುಕಿಂಗ್ ಬ್ಯೂಟಿಫುಲ್ ನಿಜವಾಗ್ಲೂ. ಅದೇನೋ ಸಾಂಗ್ ಇದೆಯಲ್ಲ, ಸೀರೆಲೆ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳೇ ಕೊಡ್ಬೋದಿತ್ತು ಹೇಳಿಲ್ಲ ನಮ್ಮ ಟೀಚರು, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ, ಅದೆಷ್ಟ ಬೇಡ ಕಣ್ಣು ಕದ್ದು ನೋಡ್ತದೆ, ಅದ್ಯಾಕ ಮನ್ಸು ಮೊನ್ನೆಯಿಂದ ಮುತ್ತು ಮಾತಾಡ್ತದೆ ಹತ್ತೇರಿ. ನೋಡಿದ್ಯಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಗೊತ್ತಾ? ಫಸ್ಟ್ ಟೈಮ್ ನೀನನ್ನು ಸಿಂಪಲ್ ಸೀರೆಯಲ್ಲಿ ಯಾವ ಥರ ಅಂದರೆ ಹಳ್ಳಿ ಹುಡುಗಿ ಥರ ನೋಡ್ದಂಗೆ ಅನ್ನಿಸ್ತು. ನಿಜವಾಗ್ಲೂ ನನಗೆ ನಿನ್ನ ಈ ರೀತಿ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಐ ಲವ್ ಯು ಸೋ ಮಚ್. ಹಲೋ ಬ್ರದರ್, ಇಲ್ಲಿ ನಾನು ಇದ್ದೀನಿ. ನನ್ನ ಮುಂದೆನೇ ಇಷ್ಟೆಲ್ಲ ಸಾಂಗ್ಗಳನ್ನ ಹಾಡ್ತಾ ಇದೆಯಾ? ಜೋರಿದೆ ಹೆಂಡತಿ ಮೇಲೆ ಪ್ರೀತಿ. ಸರಿ, ನೀವು ಮಾತಾಡಿ. ಚಿಕ್ಕಮ್ಮ ಹೆಂಗೋ ಹೊರಗಡೆ ಹೋಗಿದ್ದಾಳೆ, ನಾನು ಅಡುಗೆ ಮಾಡಬೇಕು. ಆವಾಗಲೇ ಮಾತಾಡ್ತಾನೆ ಅಂತ ಅಂದರೆ ಚಿಕ್ಕಮ್ಮ ಬೈದ್ಲು. ಇವಾಗ ಕುತ್ಕೊಂಡು ಮಾತಾಡ, ಸರಿನಾ? ಥ್ಯಾಂಕ್ ಯು ಸುಂದ್ರಿ, ನೀನು ನನಗೆ ಮಾತಾಡೋಕ್ಕೆ ನನಗೆ ಹುಡುಗಿ ಜೊತೆ ಅವಕಾಶ ಕೊಟ್ಟಿದ್ದೆ. ಥ್ಯಾಂಕ್ ಯು. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ನಾನೇನು ಅಕ್ಕ ಅಲ್ವಾ ಇಷ್ಟ ಮಾಡಿದ್ರು. ಸರಿ ಮಾತಾಡು, ಸರಿನಾ? ಥ್ಯಾಂಕ್ ಯು. ಸರಿ, ನೀನು ಹೋಗು. ಎಂಜಾಯ್. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಾ? ಅಯ್ಯೋ, ಅದನ್ನು ಹೇಳೋಕ್ಕಾಗಲ್ಲ ಅಂಕಿತಾ. ಹಾಂ, ನಿನ್ನಂಥ ಹುಡುಗಿ ಮುಂದೆ ಎಂಥ ಫಾರಿನ್ ಹುಡುಗಿ ಬಂದರು ವೇಸ್ಟು ಗೊತ್ತಾ? ಓಹೋ ಹೌದಾ, ಸರಿ ಆಯ್ತು ಬಿಡು. ಹಾಗಾದರೆ ನಾನೊಂದೇನೋ ಕೇಳಬೇಕು, ಅದನ್ನ ನೀನು ನೆರವೇರಿಸ್ತೀಯಾ ಅಥವಾ ನಡೆಸ್ಕೊಡ್ತೀಯಾ? ಏನು ಕೇಳಬೇಕು ಅಂತ ಅಂದ್ಕೊಂಡಿದ್ದಿ? ಇಲ್ಲಿ ಬೇಡ, ರೂಮಲ್ಲಿ ಹೋಗ್ತೀವಲ್ಲ ಅವಾಗ ಹೇಳ್ತೀನಿ, ಸರಿನಾ? ಸರಿ ಅಮ್ಮ, ನೀನು ಹೆಂಗೆ ಹೇಳ್ತೀಯಾ ಹಾಗೆ ಆಗಲಿ.